ಶ್ರೀ ಗುರುಭ್ಯೋ ನಮಃ. ವಾಲ್ಮೀಕಿ ರಾಮಾಯಣದ ಅಯೋಧ್ಯಾಕಾಂಡದ 14 ಸರ್ಗಗಳು ನಿನ್ನೆ ಸಮಾಪ್ತ ಆಗಿದ್ದವು. ರಾಮನನ್ನು ಕರೆದುಕೊಂಡು ಇಲ್ಲಿಗೆ ಬಾ ಅಂತ ಕೈಕೇಯಿ ಮತ್ತು ಆ ಬಳಿಕ ದಶರಥ ಇಬ್ಬರು ಆಜ್ಞೆ ಮಾಡಿದ ಮೇಲೆ ಸುಮಂತ್ರ ರಾಮನನ್ನು ಕರೆತರಲಿಕ್ಕೆ ರಾಮನ ಭವನದ ಕಡೆಗೆ ಹೊರಟ ಅನ್ನುವಲ್ಲಿಗೆ 14ನೇ ಸರ್ಗ ಮುಕ್ತಾಯ ಆಗಿತ್ತು. 15ನೇ ಸರ್ಗದಲ್ಲಿ ಈ ಕಥೆ ಮುಂದುವರೆದಿದೆ. ತೇತು ತಾಂ ರಜನೀಮುಷ್ಯ ಬ್ರಾಹ್ಮಣಾಃ ವೇದಪಾರಗಾಃ ಉಪತಸ್ಥುರುಪಸ್ಥಾನಂ ಸಹ ರಾಜಪುರೋಹಿತಾಃ. ರಾಜಪುರೋಹಿತರು, ಕುಲಗುರುಗಳು ಇವರೆಲ್ಲರೂ ಕೂಡ ಅಭಿಷೇಕದ ಸಾಮಗ್ರಿಗಳನ್ನು ತೆಗೆದುಕೊಂಡು ಅಲ್ಲಿಗೆ ಉಪಸ್ಥಿತರಾದರು. ಸೂರ್ಯ ಉದಯಿಸಿದ ಬಳಿಕ ಪುಷ್ಯ ನಕ್ಷತ್ರ ಜನಿಸಿತ್ತು. ರಾಮನ ಜನ್ಮಲಗ್ನವಾದಂತಹ ಕರ್ಕಾಟಕ ಲಗ್ನವೂ ಕೂಡ ಬಂದಿತ್ತು. ಗಂಗಾ ಯಮುನಾ ಸಂಗಮ ಸ್ಥಳಗಳಿಂದ ಪುಣ್ಯ ಜಲವನ್ನು ಅವರು ಅಭಿಷೇಕಕ್ಕಾಗಿ ತಂದಿದ್ದರು. ಅದಲ್ಲದೆ ಬೇರೆ ಬೇರೆ ಪುಣ್ಯಕ್ಷೇತ್ರಗಳಲ್ಲಿರುವಂತಹ ತೀರ್ಥಗಳು, ಬಾವಿಗಳು, ಸರೋವರಗಳು, ಪೂರ್ವ ದಕ್ಷಿಣ ಪಶ್ಚಿಮ ಸಮುದ್ರಗಳ ನೀರನ್ನ, ನದಿಯ ನೀರನ್ನ ಎಲ್ಲವನ್ನೂ ತಂದಿದ್ರು. ಹಿಂದೆ ಹೇಳಿದಂತೆ ಜೇನುತುಪ್ಪ, ತುಪ್ಪ, ಮೊಸರು ಇತ್ಯಾದಿ ಸಾಮಗ್ರಿಗಳು ಕೂಡ ಅಲ್ಲಿ ಸಿದ್ಧ ಆಗಿದ್ದವು. ಆ ಅರಮನೆಯ ದ್ವಾರದಲ್ಲಿ ಬಂದು ಸೇರಿದವರೆಲ್ಲರೂ ಪರಸ್ಪರವಾಗಿ ಮಾತಾಡ್ಕೊಳ್ತಿದ್ರು. ಇನ್ನೂ ಕೂಡ ರಾಜನ ದರ್ಶನ ಆಗ್ತಿಲ್ಲ. ನಾವೆಲ್ಲರೂ ಬಂದು ನಿಂತಿದ್ದೇವೆ, ಇನ್ನ ಅಭಿಷೇಕದ ಕ್ರಿಯಾವಿಧಿಗಳು ಪ್ರಾರಂಭ ಆಗಬೇಕಾಗಿವೆ. ಆದರೆ ನಾವು ಬಂದು ನಿಂತದ್ದನ್ನ ರಾಜನಿಗೆ ತಿಳಿಸುವಂಥವ್ರು ಯಾರು ಇಲ್ಲವೇ ಇಲ್ವೋ ಹೇಗೆ? ಸೂರ್ಯ ಈಗಾಗಲೇ ಉದಯಿಸಿದ್ದಾನೆ, ಯಾಕೆ ಈ ವಿಳಂಬ ಅಂತ ಅವರು ಪರಸ್ಪರ ಮಾತಾಡ್ಕೊಂಡ್ರು. ಹೀಗೆ ಆ ರಾಜರು, ವಿದ್ವಾಂಸರು, ಕುಲಗುರುಗಳೆಲ್ಲ ಮಾತಾಡ್ಕೊಳ್ತಿದ್ದಾಗ ಅಲ್ಲಿ ಬಂದಂಥ ಸುಮಂತ್ರ ಈ ಮುಂದಿನಂತೆ ಅವರಿಗೆ ಮಾತು ಹೇಳಿದ. ನಿಮಗೆಲ್ಲರಿಗೂ ಸುಸ್ವಾಗತ. ರಾಜನ ಆಜ್ಞೆಯಂತೆ ರಾಮನನ್ನು ಕರೆತರಲಿಕ್ಕಾಗಿ ನಾನು ಅವಸರದಿಂದ ಸಾಗಿ ಹೋಗ್ತಾ ಇದ್ದೇನೆ. ನೀವು ರಾಜನಾದಂತಹ ದಶರಥನಿಗೂ ಮತ್ತು ಯುವರಾಜನಾಗಬೇಕಾಗಿರುವಂತಹ ರಾಮನಿಗೂ ವಿಶೇಷವಾಗಿ ಗೌರವಕ್ಕೆ ಪಾತ್ರರಾಗಿದ್ದೀರಿ. ಹಾಗಾಗಿ ರಾಮನಕ್ಕಿಂತ ನಮಗೆ ಪೂಜ್ಯರಾದವರು ಯಾರೂ ಇಲ್ಲ. ನೀವು ಬಂದ ಸಂಗತಿಯನ್ನ ದಶರಥನಿಗೆ ಮೊದಲು ತಿಳಿಸಿ, ಆ ಬಳಿಕ ದಶರಥರ ಆಜ್ಞೆಯಂತೆ ರಾಮನನ್ನು ಕರೆದುಕೊಂಡು ಬರೋದು ನನ್ನ ಕರ್ತವ್ಯ ಅಂತ ನಾನು ಭಾವಿಸ್ತೇನೆ. ರಾಜ ಯಾಕೆ ಬರಲಿಲ್ಲ, ಇನ್ನೂ ಯಾಕೆ ದರ್ಶನ ಕೊಡ್ತಿಲ್ಲ ಅಂತ ನೀವೇನೋ ಪರಸ್ಪರ ಪ್ರಶ್ನೆ ಮಾಡ್ಕೊಳ್ತಿದ್ದೀರಿ. ನಿಮ್ಮ ಪ್ರಶ್ನೆಯನ್ನ ನಾನು ರಾಜನ ಮುಂದೆ ಇಡ್ತೇನೆ. ಈ ರೀತಿಯಾಗಿ ಅವರಿಗೆ ಉತ್ತರಿಸಿ ಮತ್ತೆ ಅಂತಃಪುರಕ್ಕೆ ಪ್ರವೇಶ ಮಾಡಿದ. ರಾಜನ ಸಮೀಪದಲ್ಲಿ ನಿಂತುಕೊಂಡು ದಶರಥನ ವಂಶಾವಳಿಯನ್ನು ಮತ್ತೆ ಮಧುರವಾಗಿ ಪಠನ ಮಾಡಿದ. ಸೋಮಸೂರ್ಯೌಚ ಸಾಸುತ್ತ ಶಿವ ವೈಶ್ರವಣಾವಪಿ ವರುಣಶ್ಚ ಅಗ್ನಿರಿಂದ್ರಶ್ಚ ವಿಜಯಂ ಪ್ರತಿಶಂತತೆ. ದಶರಥ ಮಹಾರಾಜನೇ, ಚಂದ್ರ, ಸೂರ್ಯರು, ಶಿವ, ಕುಬೇರರು, ಅಗ್ನಿ, ಇಂದ್ರ, ವರುಣರೆಲ್ಲರೂ ಕೂಡ ನಿಮಗೆ ವಿಜಯವನ್ನು ಮಾಡಲಿ. ರಾತ್ರಿ ಕಳೆದು ಹೋಗಿದೆ, ದಿವ್ಯವಾದಂತಹ ಹಗಲು ಈಗ ಉಪಸ್ಥಿತವಾಗಿದೆ. ನೀನು ಎಚ್ಚರಗೊಳ್ಳು, ಮುಂದಿನ ಮಂಗಳ ಕಾರ್ಯಕ್ಕೆ ಸಿದ್ಧನಾಗು. ನಿನ್ನ ದರ್ಶನಕ್ಕಾಗಿ ಎಲ್ಲ ರಾಜರು, ವಿದ್ವಾಂಸರು ಕೂಡ ಇಲ್ಲಿ ಉಪಸ್ಥಿತರಿದ್ದಾರೆ. ರಾಜ ಕಣ್ತೆರಿಲಿಲ್ಲ. ಆದ್ರೆ ಆ ಸ್ತೋತ್ರವನ್ನು ಕೇಳಿ ಆ ಸ್ತೋತ್ರವನ್ನು ಹೇಳ್ತಿದ್ದವನು ಸುಮಂತ್ರನೇ ಅಂತ ಆತ ತಿಳ್ಕೊಂಡ. ಆತ ಒಂದೇ ಮಾತು ಹೇಳಿದ ಸುಮಂತ್ರನಿಗೆ, ರಾಮನನ್ನು ಕರೆದುಕೊಂಡು ಬಾ ಅಂತ ನಾನು ನಿನಗೆ ಹೇಳಿದ್ದೆ. ಆ ರಾಮನನ್ನು ಕರೆದುಕೊಂಡು ಬರೋದನ್ನು ಬಿಟ್ಟು ನನ್ನ ಇಲ್ಲಿಗೆ ಬಂದು ನನ್ನನ್ನು ಎಚ್ಚರಗೊಳಿಸಲಿಕ್ಕೆ ನೀನು ಪ್ರಯತ್ನ ಪಡ್ತಿದ್ದೀಯಲ್ಲ. ನಾನಿಲ್ಲಿ ನಿದ್ರೆ ಮಾಡ್ತಿಲ್ಲ, ನನ್ನ ಆಜ್ಞೆಯನ್ನು ನೀನು ಯಾಕೆ ನಿರ್ವಹಿಸಿಲ್ಲ?
ಶೀಘ್ರವಾಗಿ ರಾಮನನ್ನು ಕರೆದುಕೊಂಡು ಬಾ. ನಚೈವ ಸಂಪಸುಪ್ತೋಹಂ ಆನಯ ಇಹ ಆಶು ರಾಘವಂ. ನಾನಲ್ಲಿ ಮಲ್ಕೊಂಡಿಲ್ಲ, ಮಲಗಿದ್ರೆ ನೀನು ನನ್ನ ಎಬ್ಬಿಸಬಹುದಿತ್ತು, ಮಲಗೇ ಇಲ್ಲ, ಅದರಿಂದ ಎಬ್ಬಿಸುವಂಥ ಪ್ರಶ್ನೆ ಇಲ್ಲ. ಹಾಗಾಗಿ ಕೂಡಲೇ ರಾಮನ ಬಳಿಗೆ ಹೋಗಿ ಆತನನ್ನು ಕರೆದುಕೊಂಡು ಬಾ. ಆ ಮಾತನ್ನು ಕೇಳಿ ಸುಮಂತ್ರನಿಗೆ ಮತ್ತೆ ಸಂತೋಷ ಆಯಿತು. ಅತ್ಯಂತ ಮಂಗಳಕರವಾದಂಥ ಒಂದು ಕಾರ್ಯ ಈಗ ಆಗೋದಿದೆ ಅಂತ ಆತ ಭಾವಿಸಿ ಮತ್ತೆ ರಾಜಮಾರ್ಗದ ಕಡೆಗೆ ಬಂದ. ಆ ರಾಜ ಬೀದಿಯ ಸೊಬಗನ್ನು ನೋಡ್ತಾ ರಾಮನ ಅರಮನೆಯ ಕಡೆಗೆ ಹೊರಟ. ಎತ್ತರವಾದಂತಹ ಬಾಗಿಲುಗಳು, ಎತ್ತರವಾದಂತಹ ಪ್ರಾಕಾರಗಳು, ಆವರಣದ ಗೋಡೆಗಳು, ಅದರಿಂದ ಅದು ತುಂಬಿತ್ತು. ಮುಣಿಯಿಂದ ತಯಾರಾದಂತಹ ಹೆಬ್ಬಾಗಿಲಿತ್ತು. ನಾನಾ ರೀತಿಯಾದಂತಹ ಅಲಂಕಾರಗಳಿಂದಲೂ ಕೂಡ ಕೂಡಿತ್ತು. ಗಂಧ, ಅಗರು ಮೊದಲಾದಂತಹ ಸುವಾಸನೆಯಿಂದ ಸುಗಂಧಿತವಾಗಿತ್ತು. ಸಾರಸ, ನವಿಲು ಮೊದಲಾದಂತಹ ಜೀವಂತ ಪಕ್ಷಿಗಳು, ಹಾಗೆ ಕೃತಕ ಪಕ್ಷಿಗಳು ಆ ಅರಮನೆಯ ಸೊಬಗನ್ನ ಹೆಚ್ಚು ಮಾಡಿದ್ದವು. ಆ ಅರಮನೆಯ ಸುಮಂತ್ರ ನೋಡಿ ಅಲ್ಲಿರುವಂತಹ ಜನರನ್ನು ಸಮೀಪಿಸಿದ. ರಾಮನ ಅರಮನೆಯ ಸುತ್ತಲೂ ಅನೇಕ ಜನ ಕೈ ಮುಗಿದುಕೊಂಡು ನಿಂತಿದ್ರು. ರಾಮನಿಗೆ ಉಡುಗೊರೆ ಕೊಡುವ ಸಲುವಾಗಿ ನಾನಾ ರೀತಿಯಾದಂತಹ ಕಾಣಿಕೆಗಳನ್ನು ಅವರು ತೆಗೆದುಕೊಂಡು ಬಂದಿದ್ರು. ಸಾಮಂತರಿದ್ದರು, ಪುರೋಹಿತರಿದ್ದರು. ಆ ಬಂದವರಲ್ಲಿ ಅನೇಕ ಜನ ಕಿರಾತರಿದ್ರು, ಬೇಟೆಗಾರರಿದ್ರು, ಬೇಡ ಜನಾಂಗದವರಿದ್ರು, ಕುಳ್ಳರಿದ್ರು. ಅಂದ್ರೆ ನಾನಾ ರೀತಿಯಾದಂತಹ ಜಾತಿ ಜನಾಂಗಗಳಿಂದ ಕೂಡಿದಂತಹ ಜನ ಎಲ್ಲ ಅಲ್ಲಿಗೆ ಬಂದಿದ್ರು. ಆ ರಕ್ಷಣಾ ಪ್ರಾಕಾರವನ್ನೆಲ್ಲ ದಾಟಿದ ಸುಮಂತ್ರ ಬರುವುದನ್ನು ನೋಡಿ ಅವ್ರ ಮನಸ್ಸಿಗೆಲ್ಲರಿಗೂ ಕೂಡ ಮತ್ತಷ್ಟು ಹರ್ಷ ಆಯಿತು. ರಾಮನ ಅರಮನೆಯನ್ನ ಸುಮಂತ್ರ ತಲುಪಿದ. ದಾಟಿ ಅಲ್ಲಿ ರಾಮನಿಗೆ ಅತ್ಯಂತ ಪ್ರಿಯರಾದಂತಹ ಹಿತೈಷಿಗಳಾದಂತಹ ಜನ ಏನಿದ್ರು ಅವರೆಲ್ಲರನ್ನು ಮಾತಾಡಿಸಿಕೊಂಡು ಅಂತಃಪುರದ ಸಮೀಪಕ್ಕೆ ಬಂದ. ದೇವೇಂದ್ರನ ಅರಮನೆಗೆ ಸದೃಶವಾಗಿತ್ತು ಅಂತಃಪುರ. ಕೋಟಿ ಕೋಟಿ ಜನರು ರಥ, ಕುದುರೆ, ಆನೆ ಇವೇ ಮೊದಲಾದಂತಹ ವಾಹನಗಳನ್ನು ಅಲ್ಲಿಗೆ ನಿಲ್ಲಿಸಿ ರಾಮನ ದರ್ಶನಕ್ಕಾಗಿ ಕಾದಿದ್ದರು. ಶತ್ರುಂಜಯ ಅನ್ನುವಂಥ ಒಂದು ಪಟ್ಟದಾನೆ ಅಲ್ಲಿ ನಿಂತ್ಕೊಂಡಿತ್ತು. ಆ ಪಟ್ಟದಾನೆಯ ಮೇಲೆ ಕೂತ್ಕೊಂಡು ರಾಮ ಮುಂದೆ ಪ್ರಯಾಣ ಮಾಡಬೇಕಾಗಿತ್ತು. ಅದನ್ನು ಸುಮಂತ್ರ ನೋಡಿದ. ಆ ಆನೆಯ ಸುತ್ತಮುತ್ತಲೂ ಸಾವಿರಾರು ಜನ ಕಾಲಾಳುಗಳು, ಕುದುರೆ ಸವಾರರು, ಆನೆಗಳನ್ನು ನಿಯಂತ್ರಿಸಬೇಕಾದಂತಹ ಮಾವಟಿಗರು, ಸೇನಾಪತಿಗಳು, ಮಂತ್ರಿಗಳೆಲ್ಲರೂ ಕೂಡ ಇದ್ದ. ಇಂಥ ಭವ್ಯವಾದಂತಹ ಅರಮನೆಗೆ ಸುಮಂತ್ರ ಯಾವ ಅಡೆತಡೆ ಇಲ್ಲದೆ ಪ್ರವೇಶ ಮಾಡಿದ. ಸ ತದಂತಃಪುರ ದ್ವಾರಂ ಸಮತೀತ್ಯ ಜನಾಕುಲಂ ಪ್ರವಿವಿಕ್ತಾಂ ತತಃ ಕಕ್ಷ್ಯಾಂ ಆಸಸಾದ ಪುರಾಣವಿತ್. ಅರಮನೆಯ ಒಳ ಹೊರಗು ಎಲ್ಲವನ್ನು ತಿಳಿದವನು ಸುಮಂತ್ರ. ಅಂದ್ರೆ ಕೇವಲ ಮಂತ್ರಿ ಆಗಿರ್ಲಿಲ್ಲ, ರಾಜರಿಗೆ, ರಾಜಕುಮಾರರೆಲ್ಲರಿಗೂ ಕೂಡ ಆಪ್ತನೂ ಆಗಿದ್ದ. ಅಂಥವನು ಅರಮನೆಯ ಒಳಭಾಗಕ್ಕೆ ಬಂದ. ಅಂತಃಪುರದ ರಕ್ಷಣೆಯಲ್ಲಿ ಆಸಕ್ತರಾಗಿ, ರಾಮನನ್ನ ಕಾಯುವುದರಲ್ಲಿ ಜಾಗರೂಕರಾಗಿ ಅನೇಕ ಜನ ಯುವಕರಾದಂಥ ಸೈನಿಕರಲ್ಲಿ ನಿಂತ್ಕೊಂಡಿದ್ದರು. ಕೆಲವರು ಕಾಷಾಯ ವಸ್ತ್ರಗಳನ್ನು ಧರಿಸಿ, ಅಂದರೆ ಕಾವಿ ವಸ್ತ್ರಗಳನ್ನು ಧರಿಸಿ ರಾಮನ ಅಂತಃಪುರದಲ್ಲಿ ನಿಂತ್ಕೊಂಡಿದ್ರು. ಕೈಯಲ್ಲಿ ಬೆತ್ತಗಳನ್ನು ಹಿಡಿದು, ಬೆತ್ತದಿಂದ ತಯಾರಾದಂಥ ದಂಡ ಅದನ್ನು ಹಿಡಿದುಕೊಂಡು ನಿಂತಿದ್ರು. ಸುಮಂತ್ರ ಬರೋದನ್ನು ನೋಡಿ ಅವರೆಲ್ಲರೂ ಕೂಡ ಸಂಭ್ರಮದಿಂದ ಎದ್ದು ನಿಂತರು. ಆತ ದ್ವಾರದಲ್ಲೇ ನಿಂತ್ಕೊಂಡು ತಾನು ಬಂದಂತಹ ಸಂಗತಿಯನ್ನ ರಾಮನಿಗೆ ಹೋಗಿ ತಿಳಿಸಿ ಅಂತ ಹೇಳಿದ ಅಲ್ಲಿದ್ದವರಿಗೆ. ಅವರು ಗಡಿಬಿಡಿಯಿಂದ ಒಳಗೆ ಹೋಗಿ ರಾಮನಿಗೆ ಹೋಗಿ ತಿಳಿಸಿದರು. ರಾಮ ಅಲ್ಲಿ ಕುತ್ಕೊಂಡಿದ್ದವನು ಅಲ್ಲಿಗೆ ಸುಮಂತ್ರನನ್ನು ಕರೆಸ್ಕೊಂಡ. ಕುಬೇರನಂತೆ ನಾನಾ ರೀತಿಯಾದಂತಹ ಅಲಂಕಾರಗಳನ್ನು ಮಾಡಿಕೊಂಡು ದಿವ್ಯವಾದಂತಹ ವಸ್ತ್ರವನ್ನು ಧರಿಸಿ ಆತ ಕುತ್ಕೊಂಡಿದ್ದ. ವರಾಹ ರುಧಿರಾಭಂ ಅಂತ ಒಂದು ಮಾತಿದೆ. ಹಂದಿಯ ರಕ್ತಕ್ಕೆ ಸಮಾನವಾದಂತಹ ಕಾಂತಿಯನ್ನು ಗಂಧವನ್ನು ಹಚ್ಕೊಂಡಿದ್ದಂಥ ಶ್ರೀಗಂಧ. ನಾವೀಗ ನೋಡುವಂಥ ಗಂಧ ಏನಿದೆ ಸಾಮಾನ್ಯ ಹಳದಿ ಕೆನೆ ಬಣ್ಣದಿಂದ ಕೂಡಿರ್ತದಲ್ಲ, ಅದೊಂದು ಥರದ ಗಂಧ. ಶ್ರೀಗಂಧನೂ ಮತ್ತೆ ಯಾವುದೋ ಗಂಧವೂ ಇದ್ದಿರ್ಬೇಕು ಅಂತ ಯಾವುದೊಂದು ಸುಗಂಧ ಅಂತಿದೆ ಒಟ್ಟು.
ಇದು ಕೆಂಪು ಬಣ್ಣದ ಸುಗಂಧ. ಆ ಸುಗಂಧಕ್ಕೆ ಮತ್ತೇನಾದರೂ ಮಿಶ್ರಣನೂ ಮಾಡಿದ್ದಿರಬೇಕು. ಅಂಥ ರಕ್ತದ ಕಾಂತಿಗೆ ಸಮಾನವಾದಂಥ ಬಣ್ಣ ಇದ್ದದ್ದು. ಆ ಬಣ್ಣ ಇದ್ದಂಥ ಗಂಧವನ್ನು ಆತ ತನ್ನ ಮೈಗೆಲ್ಲ ಲೇಪನ ಮಾಡಿಕೊಂಡಿದ್ದ ರಾಮ. ಅವನ ಪಕ್ಕದಲ್ಲಿ ಸೀತೆ ನಿಂತ್ಕೊಂಡಿದ್ಲು. ಚಾಮರವನ್ನು ಹಿಡ್ಕೊಂಡು ಆತನಿಗೆ ಬೀಸ್ತಿದ್ಲು. ಹೇಗೆಂದ್ರೆ ಚಿತ್ತಾ ನಕ್ಷತ್ರದಿಂದ ಕೂಡಿದಂಥ ಚಂದ್ರನಂತೆ. ಚಿತ್ರಾ ಚಂದ್ರ ಮಸೋರಿವ ಅಂತ ಕಾಳಿದಾಸನು ಕೂಡ ತಮ್ಮ ಕಾವ್ಯದಲ್ಲಿ ಕೆಲವು ಕಡೆ ವರ್ಣನೆ ಮಾಡ್ತಾನೆ. ಚಿತ್ರಾ ನಕ್ಷತ್ರ ಮತ್ತು ಚಂದ್ರನ ಜೊತೆ ಏನಿದೆ ಅದು ಬಹಳ ಮಂಗಳಕರವಾದದ್ದು. ಅದರಂತೆ ಚಿತ್ರಾ ನಕ್ಷತ್ರದಿಂದ ಹಂಗೇನಿಲ್ಲ, ಅದು ಹುಣ್ಣಿಮೆ ದಿವಸ ಅಂತ ಏನಿಲ್ಲ. ಚೈತ್ರ ಮಾಸದ ಹುಣ್ಣಿಮೆ ದಿವಸ ಚಿತ್ರಾ ನಕ್ಷತ್ರದ ಜೊತೆ, ಆಮೇಲೆ ವೈಶಾಖ ಮಾಸದಲ್ಲಿ ವಿಶಾಖ ನಕ್ಷತ್ರದ ಜೊತೆ. ಯಾವ್ಯಾವ ಮಾಸದಲ್ಲಿ ಯಾವ ನಕ್ಷತ್ರದ ಜೊತೆ ಚಂದ್ರ ಇರ್ತಾನಲ್ಲ ಆ ನಕ್ಷತ್ರದ ಹೆಸರಿನಿಂದ ಆ ಮಾಸ ಕರ್ಸ್ಕೊತದೆ. ಚೈತ್ರ, ವೈಶಾಖ, ಜ್ಯೇಷ್ಠ ಹೀಗೆಲ್ಲ. ಅಂತೂ ಚಿತ್ರಾ ನಕ್ಷತ್ರದಿಂದ ಕೂಡಿದಂಥ ಚಂದ್ರನಂತೆ ಆತನ ಸೊಬಗಿತ್ತು. ಕವಿಗಳು ಒಮ್ಮೊಮ್ಮೆ ವರ್ಣನೆ ಮಾಡ್ತಾರೆ. ಕೆಲವು ಕಡೆ ರೋಹಿಣಿ ನಕ್ಷತ್ರದಿಂದ ಕೂಡಿದಂಥ ಚಂದ್ರ ಅಂತಾರೆ, ಕೆಲವು ಕಡೆ ಚಿತ್ರಾ ನಕ್ಷತ್ರ ಅಂತಾರೆ, ಹೇಳ್ತಾರಂತ. ಇನ್ನೊಂದು ಕಡೆ ಪುಷ್ಯ ನಕ್ಷತ್ರದಿಂದ ಕೂಡಿದಂಥ ಚಂದ್ರ ಅಂತ ಬಂತು. ಸುಮಂತ್ರ ಅವನಿಗೆ ಸಾಷ್ಟಾಂಗ ಪೂರ್ವಕವಾಗಿ ನಮಸ್ಕಾರ ಮಾಡಿದ. ಆಮೇಲೆ ಅವನು ಸ್ತೋತ್ರನೂ ಮಾಡಿದ. ರಾಮನಿಗೆ ಮುಂದಿನಂತೆ ಮಾತು ಹೇಳಿದ. ಕೌಸಲ್ಯ ದೇವಿ ನಿನಗೆ ಜನ್ಮ ಕೊಟ್ಲು, ನಿನಗೆ ಜನ್ಮ ಕೊಟ್ಟು ತಾನು ಭಾಗ್ಯಶಾಲಿನಿ ಆಗಲು, ಅಂಥ ನಿನಗೆ ಮಂಗಳ ಆಗಲಿ. ದಶರಥ ರಾಜ ತನ್ನ ಪತ್ನಿಯಾದಂಥ ಕೈಕೇಯಿ ಜೊತೆಗೆ ಈಗ ಇದ್ದಾನೆ ಅವಳ ಅಂತಃಪುರದಲ್ಲಿ. ನಿನ್ನನ್ನು ನೋಡಬೇಕು ಅಂತ ಬಯಸ್ತಾನೆ. ಹಾಗಾಗಿ ವಿಳಂಬ ಮಾಡಬೇಡ, ತಡ ಮಾಡದೆ ಕೈಕೇಯಿ ಅಂತಃಪುರಕ್ಕೆ ಬಾ. ರಾಮ ಸಂತುಷ್ಟನಾಗಿ ಆ ಸುಮಂತ್ರನನ್ನು ಯಥೋಚಿತವಾಗಿ ಮಾತನಾಡಿಸಿ ಪಕ್ಕದಲ್ಲಿದ್ದಂಥ ಸೀತಾದೇವಿಗೆ ಮುಂದಿನಂತೆ ಮಾತು ಹೇಳಿದ. ನನ್ನ ತಂದೆ ತಾಯಿಗಳಾದಂಥ ಕೈಕೇಯಿ ದಶರಥರಿಬ್ಬರು ಅಂತಃಪುರದಲ್ಲೇ ಕೂತ್ಕೊಂಡು ನನ್ನ ಪಟ್ಟಾಭಿಷೇಕಕ್ಕೆ ಸಂಬಂಧಪಟ್ಟಂತೆ ಸುದೀರ್ಘವಾಗಿ ಆಲೋಚನೆ ಮಾಡ್ತಿದ್ದಾರೆ. ಆ ಕೈಕೇಯಿ ಯಾವತ್ತೂ ಕೂಡ ನನಗೆ ಹಿತವಾದ್ದನ್ನೇ ಮಾಡುವಂಥವಳು, ನಿಪುಣಳಾದವಳು, ಯಾವ ಕೆಲಸ ಹೇಗೆ ಮಾಡಬೇಕು ಅಂತ ತಿಳ್ಕೊಂಡಂಥವಳು. ಅವಳು ತನ್ನ ಪತಿಯಾದಂತಹ ದಶರಥನ ಅಭಿಪ್ರಾಯವನ್ನು ತಿಳ್ಕೊಂಡು ಆತ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಅಪೇಕ್ಷೆ ಪಡ್ತಾನೆ ಅದನ್ನೆಲ್ಲ ತಿಳಿದುಕೊಂಡು ನನಗೆ ಪಟ್ಟಾಭಿಷೇಕ ಆಗಬೇಕು ಅನ್ನೋ ಕಾರ್ಯಕ್ಕೆ ಅವಳು ಉತ್ಸುಕತೆಯನ್ನು ತೋರಿಸ್ತಿದ್ದಾಳೆ ಮತ್ತು ರಾಜನನ್ನು ಪ್ರಚೋದಿಸ್ತಿದ್ದಾಳೆ. ಬೇಗ ಪಟ್ಟಾಭಿಷೇಕ ಮಾಡಿಬಿಡು ರಾಮನಿಗೆ ಅಂತ ರಾಜನನ್ನು ಒತ್ತಾಯಿಸ್ತಿದ್ದಾಳೆ. ಲಕ್ಷಯಿತ್ವಾ ಹಿ ಅಭಿಪ್ರಾಯಂ ಪ್ರಿಯಕಾಮ ಸುದಕ್ಷಿಣ. ಪ್ರಿಯಕಾಮ ನನಗೆ ಯಾವತ್ತೂ ಕೂಡ ಪ್ರಿಯವನ್ನೇ ಮಾಡಬೇಕು ಅಂತ ಬಯಸುವಂಥವಳು. ಸುದಕ್ಷಿಣ ಅತ್ಯಂತ ನಿಪುಣರಾದವಳು. ಸಂಚೋದಯಕ್ಕೆ ರಾಜನನ್ನು ಪ್ರೇರೇಪಿಸಿದ್ದಾಳೆ, ಪಟ್ಟಾಭಿಷೇಕ ಬೇಗ ಮಾಡಿ ಮುಗಿಸಿಬಿಡು ಅಂತೇಳಿ. ಮದರ್ಥಂ ಅತಿಪೇಕ್ಷಣ, ನನಗಾಗಿ ನನ್ನ ಸಲುವಾಗಿ ಇದನ್ನೆಲ್ಲ ಮಾಡ್ತಿದ್ದಾಳೆ. ಜನನೀತ ಅರ್ಥಕಾಮಾಚ, ಅವಳು ನನಗೆ ತಾಯಿ ಕೂಡ ಹೌದು, ಅರ್ಥಕಾಮ ನನ್ನ ಏಳಿಗೆಯನ್ನ ಬಯಸುವಂಥವಳು. ದಿಷ್ಟ್ಯಾಕಲು ಮಹಾರಾಜ ಮಹಿಷ್ಯಾ ಪ್ರಿಯಯಾ ಸಹ ಸುಮಂತ್ರಂ ಪ್ರಾಹಿಣೋದ್ದೂತಂ ಅರ್ಥಕಾಮಕರಂ ಮಮ. ರಾಜನಾದಂಥ ದಶರಥ ನನ್ನನ್ನು ಕರೆತರಲಿಕ್ಕೆ ಬೇರೆ ಯಾರನ್ನು ಕಳಿಸಲಿಲ್ಲ, ಸುಮಂತ್ರನ್ನೇ ಕಳಿಸಿದ. ಅದಕ್ಕೂ ಮಹತ್ವ ಇದೆ. ಆ ಸುಮಂತ್ರ ರಾಜನಾದಂಥ ದಶರಥನಿಗೆ ಕೇವಲ ಮಂತ್ರಿಯಲ್ಲ, ಆತ ಹಿತೈಷಿಯೂ ಹೌದು. ಹಾಗಾಗಿ ಆ ಸುಮಂತ್ರನನ್ನೇ ಉದ್ದೇಶಪೂರ್ವಕವಾಗಿ ರಾಜ ಇಲ್ಲಿ ಕಳಿಸಿದ್ದಾನೆ. ಇದೆಲ್ಲವೂ ನನಗೆ ಹಿತವನ್ನು ಮಾಡುವುದಕ್ಕಾಗಿ ಆತ ಕಳಿಸಿದ್ದಿದೆ. ಯಾದೃಶಿ ಪರಿಷತ್ ತತ್ರ ತಾದೃಶೋ ದೂತ ಆಗತಃ ಧ್ರುವ ಮಧ್ಯೈವ ಮಾಂ ರಾಜ ಯೌವರಾಜ್ಯ ಅಭಿಷೇಚ್ಯತೆ. ಆ ದೂತನ ಮಹತ್ವ ಎಂಥದ್ದು ಅಂದ್ರೆ, ಬಂದಂಥ ದೂತನ ಮಹತ್ವ ಅಂತಃಪುರದಲ್ಲಿ ಏನು ನಡೆದಿದೆ, ಅಂತಃಪುರದಲ್ಲಿ ಇರುವಂಥವ್ರ ಅಭಿಪ್ರಾಯ ಏನು, ಅದನ್ನೆಲ್ಲ ಅವನು ಸರಿಯಾಗಿ ತಿಳ್ಕೊಳ್ಳುವಂಥವನು, ಅಂಥ ಶಕ್ತಿ ಇದ್ದವನವನು. ಅವನೇ ಇಲ್ಲಿಗೆ ದೂತನಾಗಿ ಬಂದಿದ್ದಾನೆ. ಆದ್ದರಿಂದ ರಾಜನಿಗೆ ನನಗೆ ಪಟ್ಟಾಭಿಷೇಕ ಮಾಡಬೇಕಾದ್ದು ಅತ್ಯಂತ ಅವಸರದ ಸಂಗತಿ ಆಗಿದ್ದಂತೆ ಕಾಣಿಸ್ತದೆ.
ಹಿಂದೆ ಹೇಳಿದ್ದು ವಾಲ್ಮೀಕಿ ರಾಮಾಯಣಕ್ಕನುಸಾರವಾಗಿ ರಾಮನಿಗಾಗಲಿ ಅಥವಾ ಉಳಿದವರಿಗೆ ಯಾರಿಗಾಗಲಿ ರಾಮ ವನವಾಸಕ್ಕೆ ಹೋಗಬೇಕಾಗ್ತದೆ, ರಾಜ್ಯವನ್ನು ಸ್ವೀಕಾರ ಮಾಡೋದಿಲ್ಲ ಅನ್ನೋದು ಗೊತ್ತಿಲ್ಲ. ಹಾಗಾಗಿ ಇಷ್ಟೆಲ್ಲ ವರ್ಣನೆ ವಾಲ್ಮೀಕಿ ಅದನ್ನು ವಿಸ್ತಾರವಾಗಿ ವರ್ಣನೆ ಮಾಡ್ತಾರೆ. ನಾನೀಗಾಗಲೇ ಸುಮಂತ್ರನ ಜೊತೆಗೆ ಹೋಗಿ ರಾಜನ ಅರಮನೆಗೆ ಹೋಗಿ ಆ ತಂದೆಯನ್ನು ಭೇಟಿ ಮಾಡ್ತೀನಿ. ನೀನು ನಿನ್ನ ಸಖಿಯರ ಜೊತೆಗೆ ನಿನ್ನ ಅಂತಃಪುರದಲ್ಲಿರು. ಹೀಗೆ ರಾಮ ಎದ್ದು ಹೊರಟ ಮೇಲೆ ಸೀತಾದೇವಿ ಅವನ ಜೊತೆಗೇನೆ ಮಹಾದ್ವಾರದ ತನಕ ಹೋದ್ಲು. ರಾಜ್ಯಂ ದ್ವಿಜಾತಿಭಿರ್ಜುಷ್ಟಂ ರಾಜಸೂಯ ಅಭಿಷೇಚನಂ ಕರ್ತುಮರ್ಹಸಿ ತೇ ರಾಜ ವಾಸವಸ್ಯೇವ ಲೋಕಕೃತ. ಸಕಲೋಕಕ್ಕೂ ಅಧಿಪತಿಯಾದಂಥ ಬ್ರಹ್ಮ ಇಂದ್ರನಿಗೆ ತ್ರೈಲೋಕ್ಯ ರಾಜ್ಯದಲ್ಲಿ ಪಟ್ಟಾಭಿಷೇಕ ಮಾಡುವಂತೆ ನಿನ್ನ ತಂದೆಯಾದಂಥ ದಶರಥನು ನಿನಗೆ ಈ ರಾಜ್ಯದಲ್ಲಿ ಪಟ್ಟಾಭಿಷೇಕ ಮಾಡುವನಿದ್ದಾನೆ. ನೀನೀಗ ಮೊದಲು ಯುವರಾಜನಾಗುವನಿದ್ದಿ, ಕಾಲಕ್ರಮೇಣ ರಾಜನಾಗ್ತಿ. ರಾಜನಾಗಿ ಮುಂದೆ ರಾಜಸೂಯ ಯಾಗ ಮೊದಲಾದಂಥ ದೊಡ್ಡ ಯಾಗಗಳನ್ನು ಮಾಡ್ತೀವಿ. ದ್ವಿಜಾತಿಭಿರ್ಜುಷ್ಟಂ ಎಲ್ಲ ಬ್ರಾಹ್ಮಣರಾದವರು, ಕುಲಪುರೋಹಿತರಾದವರು, ಗುರುಗಳಾದವರು ಇದಕ್ಕೆಲ್ಲ ಅನುಗ್ರಹ ಮಾಡ್ತಾರೆ. ನೀನು ಯುವರಾಜ ಪಟ್ಟಾಭಿಷೇಕ ಮಾಡಿಸ್ಕೊಂಡು ಮುಂದೆ ಚಕ್ರವರ್ತಿಯಾಗಿ ರಾಜಸೂಯ ಯಾಗ ಮಾಡೋದನ್ನು ನಾನು ನೋಡ್ಲಿಕ್ಕೆ ಅಪೇಕ್ಷೆ ಪಡ್ತೇನೆ. ಹೇಗೆಂದ್ರೆ ದೀಕ್ಷಿತಂ, ಯಜ್ಞದ ದೀಕ್ಷೆಯನ್ನು ನೀನು ಸ್ವೀಕಾರ ಮಾಡಬೇಕು. ವ್ರತ ಸಂಪನ್ನಂ, ವ್ರತಕ್ಕಾಗಿ ನಿಷ್ಠೆ ಉಳ್ಳವನಾಗಬೇಕು. ವರ ಅಜಿನಧರಂ, ಕೃಷ್ಣಾಜಿನವನ್ನು ಧಾರಣೆ ಮಾಡ್ಕೋಬೇಕು. ಶುಚಿಂ, ಪವಿತ್ರನಾಗಿರ್ಬೇಕು. ಆಮೇಲೆ ಕೈಯಲ್ಲಿ ಜಿಂಕೆಯ ಕೊಂಬನ್ನು ಹಿಡಿದುಕೊಂಡಿರ್ಬೇಕು. ಆ ಜಿಂಕೆಯ ಕೊಂಬು ಯಾತಕ್ಕಂತಂದ್ರೆ ರಾಜಸೂಯ ಯಾಗ ಮೊದಲಾದಂಥ ಯಾಗಗಳನ್ನು ಮಾಡುವಾಗ ಮೈಗೆ ತುರಿಕೆ ಏನಾದರೂ ಬಂದರೆ ಕೈಗಳಿಂದ ತುರಿಕೆ ಮಾಡ್ಕೋಬಾರದು. ಅದಕ್ಕಾಗಿ ಆ ಜಿಂಕೆಯ ಕೊಂಬು ಅಂತ ಆ ಜಿಂಕೆಯ ಕೊಂಬನ್ನು ನೀನು ಕೈಯಲ್ಲಿ ಹಿಡಿದುಕೊಂಡು ಆ ಯಜ್ಞಕ್ಕೆ ಸಿದ್ಧನಾಗಿರೋದನ್ನು ನಾನು ನೋಡಬೇಕು ಅಂತ ಅಪೇಕ್ಷೆ ಪಡ್ತೇನೆ. ಪಶ್ಯಂತಿ ತ್ವಾಂ ಭಜಾಮ್ಯಹಂ ಪೂರ್ವಾಂ ದಿಶಂ ವಜ್ರಧರಃ ದಕ್ಷಿಣಾಂ ಪಾತುತೆ ಯಮಃ. ವಜ್ರಧಾರಿಯಾದಂಥ ಇಂದ್ರ ನಿನ್ನ ಅಖಂಡವಾದ ಸಾಮ್ರಾಜ್ಯದ ಪೂರ್ವ ದಿಕ್ಕನ್ನು ರಕ್ಷಣೆ ಮಾಡಲಿ, ಯಮ ದಕ್ಷಿಣ ದಿಕ್ಕನ್ನು ರಕ್ಷಣೆ ಮಾಡಲಿ, ವರುಣ ಪಶ್ಚಿಮ ದಿಕ್ಕನ್ನು ರಕ್ಷಣೆ ಮಾಡಲಿ, ಕುಬೇರ ಉತ್ತರ ದಿಕ್ಕನ್ನು ರಕ್ಷಣೆ ಮಾಡಲಿ. ಹೀಗೆ ಅವನಿಗೆ ಮಂಗಳವನ್ನು ಆಶಂಸನೆ ಮಾಡಿದ್ಲು. ಆಮೇಲೆ ರಾಮ ಆ ಸೀತೆಯ ಅನುಮತಿಯನ್ನು ಪಡೆದುಕೊಂಡು ಸುಮಂತ್ರನ ಜೊತೆಗೆ ತನ್ನ ಅರಮನೆಯಿಂದ ಹೊರಟ.